ನಮಸ್ಕಾರ. ಕರ್ನಾಟಕದ ಸಮಸ್ತ ಜನರಿಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸುವುದೇನೆಂದರೆ, ಈ ಯೋಜನೆಯಲ್ಲಿ ನೀವು ಯಾವುದೇ ಗ್ಯಾರಂಟಿ ಇಲ್ಲದೆ ಸುಲಭವಾಗಿ ಸಾಲವನ್ನು ಪಡೆಯಬಹುದು. ಸಾಲದ ಮೊತ್ತದ ಸಹಾಯದಿಂದ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಸರ್ಕಾರದಿಂದ 10,000ದಿಂದ 50,000ದವರೆಗೆ ಸಾಲ ನೀಡುತ್ತದೆ. ಈ ಯೋಜನೆಯಲ್ಲಿ ಸಾಲ ಪಡೆಯುವುದು ಹೇಗೆ? ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನು ಎಂಬ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಕೊನೆವರೆಗೂ ತಪ್ಪದೇ ನೋಡಿ ಮತ್ತು ಇಂತಹ ಹೊಸ ಯೋಜನೆಗಳ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜನರು ತಮ್ಮ ಸ್ವಂತ ಕೆಲಸ ಅಂದರೆ ವ್ಯಾಪಾರವನ್ನು ಆರಂಭಿಸಲು ಸರ್ಕಾರದಿಂದ ಸಾಲವನ್ನು ನೀಡಲಾಗುತ್ತದೆ. ಈ ಯೋಜನೆಯ ಲಾಭ ಜಾಸ್ತಿ ಸಂಖ್ಯೆಯ ಜನರಿಗೆ ತಲುಪಬೇಕು ಎಂಬುದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಇದಕ್ಕಾಗಿ ಸರ್ಕಾರವು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಅಪ್ಲಿಕೇಶನ್ ಅನ್ನು ಸಹ ಪ್ರಾರಂಭಿಸಿದೆ. ಕೇಂದ್ರ ಸರ್ಕಾರ ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ನೀಡುತ್ತಿದೆ. ಇದಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಈ ಯೋಜನೆಗಳಲ್ಲಿ ಒಂದು ಪ್ರಧಾನಮಂತ್ರಿ ಸ್ವಾಧೀನ್ ಯೋಜನೆ. ಈ ಯೋಜನೆಯ ಅಡಿಯಲ್ಲಿ ನಿಮ್ಮ ವ್ಯಾಪಾರವನ್ನು ಪ್ರಾರಂಭಿಸಲು ನೀವು ಯಾವುದೇ ಗ್ಯಾರಂಟಿ ಇಲ್ಲದೆ ಸುಲಭವಾಗಿ ಸಾಲವನ್ನು ತೆಗೆದುಕೊಳ್ಳಬಹುದು. ಕೋವಿಡ್ ಸಮಯದಲ್ಲಿ ಸರ್ಕಾರವು ಬೀದಿಬದಿ ವ್ಯಾಪಾರಿಗಳಿಗಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ವಿಡಿಯೋದಲ್ಲಿ ವಿಷಯಗಳು: ಪಿಎಂ ಸ್ವಾಧೀನ್ ಯೋಜನೆ ಎಂದರೇನು? ಈ ಯೋಜನೆಯಿಂದ ಪಡೆದ ಸಾಲವನ್ನು ಎಷ್ಟು ತಿಂಗಳಿಗೆ ಹಿಂದಿರುಗಿಸಬೇಕು? ಪ್ರಧಾನಮಂತ್ರಿ ಸ್ವಾಧೀನ್ ಯೋಜನೆಯ ಪ್ರಯೋಜನಗಳು: ಪ್ರಧಾನಮಂತ್ರಿ ಸ್ವಾಧೀನ್ ಯೋಜನೆಗೆ ಯಾವ ದಾಖಲೆಗಳು ಬೇಕು? ಪ್ರಧಾನಮಂತ್ರಿ ಸ್ವಾಧೀನ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ? ಏನಿದು ಪಿಎಂ ಸ್ವಾಧೀನ್ ಯೋಜನೆ? ನೋಡೋಣ. ಹೌದು ಸ್ನೇಹಿತರೆ, ಈ ಯೋಜನೆಯಲ್ಲಿ ನೀವು ಯಾವುದೇ ಗ್ಯಾರಂಟಿ ಇಲ್ಲದೆ ಸುಲಭವಾಗಿ ಸಾಲವನ್ನು ಪಡೆಯಬಹುದಾಗಿದೆ. ಸಾಲದ ಮೊತ್ತದ ಸಹಾಯದಿಂದ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಇದರಿಂದ ಸರ್ಕಾರವು 10,000ದಿಂದ 50,000ದವರೆಗೆ ಸಾಲವನ್ನು ನೀಡುತ್ತದೆ. ಈ ಯೋಜನೆಯಲ್ಲಿ ಮೊದಲ ಬಾರಿಗೆ 10,000 ನೀಡುತ್ತೆ, ಎರಡನೇ ಬಾರಿಗೆ 20 ನೀಡುತ್ತೆ, ಮೂರನೇ ಬಾರಿಗೆ 50,000 ಸಾಲ ನೀಡಬಹುದು. ಈ ಯೋಜನೆಯಿಂದ ಪಡೆದ ಸಾಲವನ್ನು ಎಷ್ಟು ತಿಂಗಳಿನಲ್ಲಿ ಹಿಂದಿರುಗಿಸಬೇಕು? ಹೌದು ಸ್ನೇಹಿತರೆ, ಈ ಯೋಜನೆ ಅಡಿ ಪಡೆದ ಸಾಲದ ಹಣವನ್ನು 12 ತಿಂಗಳೊಳಗೆ ಅಂದರೆ 1 ವರ್ಷದೊಳಗೆ ಹಿಂತಿರುಗಿಸಬೇಕು. ಪ್ರಧಾನಮಂತ್ರಿ ಸ್ವಾಧೀನ್ ಯೋಜನೆಯ ಪ್ರಯೋಜನಗಳು: ಹೊಸ ಉದ್ಯಮ ಆರಂಭಿಸಲು ಸಾಲ ಪಡೆಯಬಹುದು. ಅಕಾಲಿಕ ಸಾಲ ಮರುಪಾವತಿಯ ಮೇಲೆ ನೀವು ಶೇ. 7ರಷ್ಟು ಸಬ್ಸಿಡಿಯತ್ ಲಾಭವನ್ನು ಕೂಡ ನೀವು ಪಡೆಯುತ್ತೀರಿ. ಡಿಜಿಟಲ್ ಪಾವತಿ ಮಾಡುವಲ್ಲಿ ಸರ್ಕಾರ ಕ್ಯಾಶ್ಬ್ಯಾಕ್ ಕೂಡ ಸಹ ನೀಡುತ್ತದೆ. ಫಲಾನುಭವಿಯು ರೂ.25ರಿಂದ $100ವರೆಗೆ ಕ್ಯಾಶ್ಬ್ಯಾಕ್ ಪ್ರಯೋಜನ ಕೂಡ ಪಡೆಯುತ್ತೀರಿ. ಪ್ರಧಾನಮಂತ್ರಿ ಸ್ವಾಧೀನ್ ಯೋಜನೆಗೆ ಯಾವ ದಾಖಲೆಗಳು ಬೇಕು? ಅರ್ಜಿದಾರರ ಆಧಾರ್ ಕಾರ್ಡ್, ಅರ್ಜಿದಾರರ ಪ್ಯಾನ್ ಕಾರ್ಡ್, ಅರ್ಜಿದಾರರ ಮೊಬೈಲ್ ನಂಬರ್, ಅರ್ಜಿದಾರರ ಬ್ಯಾಂಕ್ ಖಾತೆಯ ಸಂಖ್ಯೆ, ಬ್ಯಾಂಕ್ ಖಾತೆಯ ವಿವರಗಳು, ಅರ್ಜಿದಾರರ ವಿಳಾಸ ಪ್ರೂಫ್. ಪ್ರಧಾನಮಂತ್ರಿ ಸ್ವಾಧೀನ್ ಯೋಜನೆಗೆ ಸಲ್ಲಿಸಬಹುದು ಹೇಗೆ? ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ನೀವು ಯಾವುದೇ ಸರ್ಕಾರಿ ಬ್ಯಾಂಕಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಅರ್ಜಿ ನಮೂನೆಯಲ್ಲಿ ಅಗತ್ಯ ಮಾಹಿತಿಯನ್ನು ಫಿಲ್ ಮಾಡಿ ಮತ್ತು ದಾಖಲೆಗಳನ್ನು ಹಾಕಿ. ಇದರ ನಂತರ ನೀವು ಯಾವ ವ್ಯವಹಾರಕ್ಕಾಗಿ ಸಾಲವನ್ನು ತೆಗೆದುಕೊಳ್ಳುತ್ತಿರುವಿರಿ ಎಂಬುದನ್ನು ನೀವು ಹೇಳಬೇಕಾಗುತ್ತದೆ. ಈಗ ನೀವು ನೀಡಿರುವ ಡಾಕ್ಯುಮೆಂಟ್ ಅನ್ನು ಬ್ಯಾಂಕ್ ಪರಿಶೀಲಿಸುತ್ತದೆ. ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಫಲಾನುಭವಿಯು ಸಾಲವನ್ನು ಪಡೆಯಬಹುದು. ಇಂತಹ ಯೋಜನೆಗಳ ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.